ಸುಲಭ ನಿರ್ವಹಣೆಯಲ್ಲಿ ಬೆಳೆಯುವ ಬೆಳೆ, ವರ್ಷವಿಡೀ ಬೇಡಿಕೆ, ನಿಶ್ಚಿತ ಆದಾಯ. ಪುದೀನಾ ಬೆಳೆದು ಬದುಕು ಕಟ್ಟಿಕೊಂಡಿರುವ ರೈತ. ಪುದೀನಾ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಪುದೀನಾ ಸೊಪ್ಪಿಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ವಿಶೇಷವಾದ ಸ್ಥಾನ ಇದೆ. ಜೊತೆಗೆ ಇದನ್ನು ಔಷಧಿಗೂ ಕೂಡ ಬಳಸಲಾಗುತ್ತೆ. ಪುದೀನಾ ಅತ್ಯಂತ ಕಡಿಮೆ ನಿರ್ವಹಣೆಯಲ್ಲಿ ಬೆಳೆಯುವಂಥ ಬೆಳೆಯಾಗಿದ್ದು ಸಾಕಷ್ಟು ರೈತರು ಪುದೀನಾ ಬೆಳೆದು ನಿಶ್ಚಿತ ಆದಾಯ ಪಡಿತಾ ಇದ್ದಾರೆ. ಇಂದು ಪುದೀನಾ ಬೇಸಾಯದ ಕುರಿತು ಮಾಹಿತಿ ತಿಳಿಯೋಣ ಬನ್ನಿ. ಪುದೀನಾ ಸೊಪ್ಪು ತನ್ನ ಸುವಾಸನೆ, ರುಚಿ ಹಾಗೂ ಔಷಧೀಯ ಗುಣಗಳಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಬಳಕೆಯಾಗ್ತಿದೆ. ಅದರಲ್ಲೂ ಮಾಂಸಾಹಾರದಲ್ಲಿ ಪುದೀನಾ ಬಳಕೆ ಹೆಚ್ಚಿರುತ್ತದೆ. ಆಯುರ್ವೇದ ಮತ್ತು ಮನೆ ಮದ್ದಿನಲ್ಲಿ ಪುದೀನಾ ಸೊಪ್ಪನ್ನ ವಿಶೇಷವಾಗಿ ಬಳಸಲಾಗುತ್ತಿದೆ. ಇದರಲ್ಲಿರುವ ಔಷಧೀಯ ಗುಣಗಳು ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನ ನಿವಾರಿಸುತ್ತವೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅನ್ನ ಹೊಂದಿರೋದ್ರಿಂದ ನಮಗೆ ಹೆಚ್ಚಿನ ಪೋಷಕಾಂಶವು ದೊರೆಯುತ್ತದೆ. ಪುದೀನಾ ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಅಸ್ತಮ ಸಮಸ್ಯೆಗೆ ರಾಮಬಾಣವಾಗಿದೆ, ತಲೆನೋವು ನಿವಾರಿಸುತ್ತೆ, ಒತ್ತಡ ನಿವಾರಿಸುತ್ತೆ, ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ, ಬಾಯಿಯ ಆರೈಕೆ ಮಾಡುತ್ತೆ, ನೆಗಡಿ ಮತ್ತು ಶೀತಕ್ಕೆ ಔಷಧಿಯಾಗಿ ಬಳಕೆಯಾಗುತ್ತೆ. ಜೊತೆಗೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗಾಗಿ ಬಹುತೇಕರು ಪುದೀನವನ್ನ ದಿನನಿತ್ಯ ತಮ್ಮ ಆಹಾರದೊಂದಿಗೆ ಸೇವಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಪುದೀನಕ್ಕೆ ಮಾರುಕಟ್ಟೆಯಲ್ಲಿ ವರ್ಷವಿಡೀ ಬೇಡಿಕೆ ಇದ್ದೇ ಇರುತ್ತದೆ. ಹಾಗಾಗಿ ರೈತರು ಸಹ ದೊಡ್ಡ ಪ್ರಮಾಣದಲ್ಲಿ ಪುದೀನ ಬೆಳೀತಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಮರಳಕುಂಟೆ ಗ್ರಾಮದ ರೈತ ಶ್ರೀನಿವಾಸ್ ಅವರು ಹಲವು ವರ್ಷಗಳಿಂದ ಪುದೀನ ಬೆಳೆಯುತ್ತಿದ್ದು ಪ್ರತಿ ತಿಂಗಳು ನಿಶ್ಚಿತ ಆದಾಯ ಪಡೆಯುತ್ತಿದ್ದಾರೆ. ಶ್ರೀನಿವಾಸ್ ಅವರು 5 ವರ್ಷದಿಂದ ಪುದೀನ ಬೆಳೆಯುತ್ತಿದ್ದು ಈಗ 2 ಎಕರೆಯಲ್ಲಿ ಪುದೀನ ಬೆಳೆದಿದ್ದಾರೆ. ಪುದೀನ ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಒಮ್ಮೆ ನಾಟಿ ಮಾಡಿದ್ರೆ 2 ರಿಂದ 3 ವರ್ಷ ಫಸಲು ಪಡೆಯಬಹುದು. ಬೇರೆ ಬೆಳೆಗಳಂತೆ ಪದೇ ಪದೇ ನಾಟಿ ಮಾಡಬೇಕಾಗಿಲ್ಲ ಮತ್ತು ಇದರಲ್ಲಿ ಆದಾಯವೂ ಹೆಚ್ಚು. ಹಾಗಾಗಿ ಇವರು ಪುದೀನ ಆಯ್ಕೆ ಮಾಡಿಕೊಂಡಿದ್ದಾರೆ. ಪುದೀನ ಒಂದು 2 ಎಕರೆ ಹಾಕಿದ್ದೀವಿ. ಅದು ಅದೇ ಥರ ಸಹ ಇದು ಚೆನ್ನಾಗಿ ಉಳುಮೆ ಮಾಡಬೇಕು. ಅದಕ್ಕೆಲ್ಲ ಕೆಂಪು ಮಣ್ಣು ಬೇಕು ಜಾಸ್ತಿ ಪುದೀನಾಗೆ. ಈ ಬೇರೆ ಥರ ಮಣ್ಣಿದ್ರೆ ಕಷ್ಟ ಆಗುತ್ತೆ ಬೆಳೆಯೋದು. ಕೆಂಪು ಮಣ್ಣಲ್ಲೇ ಬೆಳಿಬೇಕದು. ಅದು ಅಷ್ಟೇ ಒಂದು 2 ವರ್ಷ ಮಾಡ್ಬೋದು ಸರ್ ಒಂದು ಸತಿ ನಾಟಿ ಮಾಡಿ. 5 ವರ್ಷದಿಂದ ಪುದೀನ ಬೆಳೀತಾಯಿದ್ವಿ. ಮತ್ತು ಉತ್ತು ಮಾಡಿ ಮಾಡೋದೇನಿಲ್ಲ, ಒಂದು ಸತಿ ಬೆಳೆ ಇಟ್ಟರೆ 3 ವರ್ಷ ಹಂಗೆ ಕಂಟಿನ್ಯೂ ಆಗುತ್ತೆ. ಆ ಒಂದು ಉದ್ದೇಶ ಸರ್. ಉಳುಮೆ ಮಾಡಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಒಂದು ಸತಿ ನಾಟಿ ಮಾಡೋ ಒಂದು 3 ವರ್ಷ ಇರುತ್ತೆ ಅಂತೇಳಿ ಅದೇ ಥರ ಇದು ಮಾಡ್ತಾಯಿದೆ ಸರ್. ಪುದೀನಾ ಸೊಪ್ಪನ್ನ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಬೆಳೆಯಬಹುದಾಗಿದೆ. ಇನ್ನು ತಾಪಮಾನ 20 ರಿಂದ 40 ಡಿಗ್ರಿ ಇದ್ರೆ ಪುದೀನಾ ಉತ್ತಮವಾಗಿ ಬೆಳೆಯುತ್ತೆ. ಇನ್ನು ಪುದೀನಾ ಬೆಳೆಯಲು ಭೂಮಿ ಸಿದ್ಧತೆ ಮಾಡಿಕೊಳ್ಳುವಾಗ 1 ಎಕರೆಗೆ 4 ಲೋಡ್ ಕೆಂಪು ಮಣ್ಣು ಹಾಕಬೇಕು. ಕೆಂಪು ಮಣ್ಣಿನಲ್ಲಿ ಪುದೀನಾ ಉತ್ತಮವಾಗಿ ಬೆಳೆಯುವುದರಿಂದ ಕೆಂಪು ಮಣ್ಣನ್ನ ಭೂಮಿಗೆ ಸೇರಿಸಬೇಕು. ಇನ್ನು ಹಾಯಿ ನೀರಾವರಿ ಪದ್ಧತಿಯಲ್ಲಿ ಪುದೀನಾ ಬೆಳೆಯೋದಾದ್ರೆ 6 ಅಡಿ ಅಗಲದ ಏರುಮಡಿ ಮಾಡಿಕೊಂಡು ಭತ್ತ ನಾಟಿ ಮಾಡುವಂತೆ ಪುದೀನಾ ಸಸಿಗಳನ್ನ ನಾಟಿ ಮಾಡಬಹುದು. ಸ್ಪ್ರಿಂಕ್ಲರ್ ಪದ್ಧತಿಯಲ್ಲಾದ್ರೆ 6 ಅಡಿ ಅಂತರ ನೀಡಿ ಸ್ಪ್ರಿಂಕ್ಲರ್ ಅಳವಡಿಸಿ ಪುದೀನಾ ನಾಟಿ ಮಾಡಬಹುದು. ಇದು ಪುದೀನ ಬೆಳಿಬೇಕು ಅಂತಂದರೆ 1 ಎಕರೆಗೆ ಕೆಂಪು ಮಣ್ಣು ಒಂದು 4 ಲೋಡ್ ಹೊಡಿಸ್ಬೇಕು. ಈಗ ನಮ್ಮ ಮಾಮೂಲಿ ಭೂಮಿ ಏನಿದೆಯೋ ಅದಕ್ಕೆ ಕೆಂಪು ಮಣ್ಣು 4 ಲೋಡ್ ಹೊಡಿಸ್ಬೇಕು. ಗೊಬ್ಬರ ಒಂದು 2-3 ಲೋಡ್ ಹಾಕಬೇಕಾಗುತ್ತೆ. ಮತ್ತು 6 ಅಡಿಗೆ ಒಂದು ಊಪೆಗಳ ಥರ ಮಾಡಬೇಕು ಪುದೀನ ಉಣ್ಬೇಕಾರೆ. ನಮ್ಮ ಭತ್ತ ಯಾವ ಥರ ಉಣ್ತೀವೋ ಆ ಥರ ಬೇರೆ ಕಡೆಯಿಂದ ನಾಟಿ ತಗೊಂಬಂದು ಪುದೀನ ಸೊಪ್ಪು ತಗೊಂಬಂದು ನಾಟಿ ಮಾಡಿ ಇದು ಮಾಡಬೇಕು, ಉಣ್ಬೇಕಾಗುತ್ತೆ. ಅದು ಆಮೇಲೆ ಅದೇ ಬೈಲೆಲ್ಲ ಅಳ್ಕೊಂಡುತ್ತೆ ಸರ್. ಪುದೀನದಲ್ಲಿ ಹಲವು ತಳಿಗಳಿವೆ. ಶ್ರೀನಿವಾಸ್ ಅವರು ನಾಟಿ ತಳಿಯ ಪುದೀನವನ್ನ ಬೆಳೆಸಿದ್ದಾರೆ. ಮಾರುಕಟ್ಟೆಯಲ್ಲಿ ನಾಟಿ ತಳಿಯ ಪುದೀನಕ್ಕೆ ಬೇಡಿಕೆ ಹೆಚ್ಚಿರುತ್ತೆ.
ಇನ್ನು ನಾಟಿ ಪುದೀನದಲ್ಲಿ ಇಳುವರಿ ಹೆಚ್ಚು ಬರುತ್ತೆ. ಜೊತೆಗೆ ಕಟಾವಾದ ಬಳಿಕ 1-2 ದಿನ ಸ್ಟಾಕ್ ಇಟ್ಟು ಮಾರಾಟ ಮಾಡಬಹುದು. ಈ ಸೊಪ್ಪು ಹಾಳಾಗೋದಿಲ್ಲ ಅಂತಾರೆ ಶ್ರೀನಿವಾಸ್. ಪುದೀನದಲ್ಲಿ 2 ಥರ 3 ಥರ ಇದೆ ಅಂತೆ, ವೈಟು ಇದೆ ಅಂತೆ ಪುದೀನದಲ್ಲಿ. ನಮ್ಮದು ಒಂದು ನಾರ್ಮಲ್ಲೇ ನಾಟಿ ನಾವು ಹಾಕಿರೋದು, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾಟಿ ಹಾಕಿದ್ವಿ. ಅದು ಗೊಬ್ಬರ ಕೊಟ್ಟಂಗೆಲ್ಲ ಅದು ಚೆನ್ನಾಗಿ ಬರುತ್ತೆ ಸರ್. ಮತ್ತು 3 ದಿನ ಸ್ಟಾಕ್ ಇಕ್ಕರೂ ಚೆನ್ನಾಗಿದೆ ಸೊಪ್ಪು, ಏನು ಬಾಡಲ್ಲ, ಆ ಥರ ಇರುತ್ತೆ. ಬೇರೆ ವೈಟು ಬರೋದು ಅದು ಒಂದೇ ದಿನ ಅವತ್ತು ಸೇಲ್ ಆಗಿಬಿಡ್ಬೇಕು, ಮಾರನೇ ದಿವಸಕ್ಕಿರಲ್ಲ ಅದು. ಪುದೀನ ಸಸ್ಯಗಳ ಬೇರುಗಳು ಮೇಲ್ಭಾಗದಲ್ಲೇ ಇರೋದ್ರಿಂದ ಈ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನೀಡಬೇಕಾಗುತ್ತೆ. ಪ್ರತಿದಿನವೂ ನೀರು ನೀಡಬೇಕು. ಪುದೀನ ಬೆಳೆಯನ್ನ ಹಾಯಿ ನೀರಾವರಿ ಪದ್ಧತಿಯಲ್ಲಿ ಬೆಳೆಸಿದಾಗ ಹೆಚ್ಚಿನ ಇಳುವರಿ ಸಿಗುತ್ತದೆ. ಆದರೆ ಈಗ ಬಹಳಷ್ಟು ರೈತರು ಹಾಯಿ ನೀರಾವರಿ ಪದ್ಧತಿ ಬದಲು ಸ್ಪ್ರಿಂಕ್ಲರ್ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಶ್ರೀನಿವಾಸ್ ಅವರು ಸಹ ಸ್ಪ್ರಿಂಕ್ಲರ್ ಅಳವಡಿಸಿಕೊಂಡು ಪುದೀನ ಬೆಳೆಯುತ್ತಿದ್ದಾರೆ. ಸರ್ ಮಳೆಗಾಲದಲ್ಲಿ 2 ದಿನ 3 ದಿನಕ್ಕೆ ಒಂದು ಸತಿ ಕೊಟ್ಟರೆ ಸಹ ಹಾಕುತ್ತೆ ಮಳೆಗಾಲದಲ್ಲಿ ಪುದೀನಾಗೆ. ಮತ್ತು ಬೇಸಿಗೆಯಲ್ಲಾದ್ರೆ ಡೈಲಿ ಕೊಳ್ಳೇಬೇಕು, ಬೇರೆ ಮೇಲೇ ಇರುತ್ತೆ, ಸತ್ತೋಗುತ್ತೆ. ಇವತ್ತು ನಾವು ಏನು ಟೈಮಿಂಗ್ಸ್ ಕೊಟ್ಟಿರೋ ನಾಳೆ ಅದೇ ಟೈಮಿಂಗ್ಸ್ಗೆ ಕೊಡ್ಬೇಕು ಸರ್, ಇಲ್ಲಾಂದರೆ ಬಿಸಿ ಹೊಡೆದು ಇದಾಗ್ಬಿಡುತ್ತೆ. ಊಪೆಗಳ ಥರ ಮಾಡಿಕೊಂಡು ಈಗ ನಾವು ಭತ್ತದ ಗದ್ದೆಗೆ ನೀರು ಬಿಟ್ಟಂಗೆ ಹಾಯಿಸ್ಬೇಕು 1-2 ಟೈಮ್ 3 ಟೈಮು. ಆಮೇಲೆ ಸಿಂಪ್ಲಿಯರ್ ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ ಸರ್, ಆ ಥರನೇ ಇದು ಮಾಡಬೇಕಾಗುತ್ತೆ. ಮತ್ತು ಇವತ್ತು ನಾವು ನೀರು ಎಷ್ಟೊತ್ತು ಬಿಟ್ಟಿವಿ ಆ ಥರ ಬಿಟ್ಟರೆ ಒಂದು ಸ್ವಲ್ಪ ರೋಗ ಎಲ್ಲ ಕಡಿಮೆ ಆಗುತ್ತೆ. ಆ ಟೈಮಿಂಗ್ಸ್ ಬಿಟ್ಟು ಬೇರೆ ಥರ ಇದು ಮಾಡೋಕೆ ಹೋದರೆ ಬಿಸಿಗೆ ಅದು ಸತ್ತೋಗುತ್ತೆ. ಕುದಿನಾಗ ನೀರೇ ಜಾಸ್ತಿ ಮೇಯ್ನು. ನೀರಿದ್ದರೆ ಬೆಳಿಬೋದು ಅಷ್ಟೇ, ಇಲ್ಲ ಬೆಳೆಯೋಕ್ಕಾಗಲ್ಲ ಸರ್. ಸಿಂಪ್ಲಿಯರಲ್ಲೂ ಕಷ್ಟನೇ, ನೀರು ಭೂಮಿಯಲ್ಲಿ ಬಿಟ್ಟರೆ ಭಾರಿ ಒಳ್ಳೆಯದು ಅದಕ್ಕೆ ಸರ್. ಕಾಲುವೆ ಮಾಡಿಬಿಟ್ರೆ 6 ಅಡಿಗೆ ಒಂದು ಇದು ಪಟ ಮಾಡಿ ಬಿಟ್ಟರೆ ಅದು ಅನುಕೂಲ ಆಗುತ್ತೆ. ನಮ್ಗೆ ನೀರು ಕಡಿಮೆ ಇತ್ತಂದರೆ ಆ ಥರ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ಬೇಕಂದ್ರೆ 6 ಅಡಿಗೆ ಒಂದು ಪೈಪ್ಲೈನ್ ಮಾಡಬೇಕು, ಔಟ್ಲೈನ್ ಪೈಪ್ ತಗೊಂಡು ಸಿಂಪ್ಲಿಯರ್ ಮಾಡಿದಾಗ ಈ ಕಡೆ ಒಂದು 3 ಅಡಿ ಆಗಿರುತ್ತೆ, ಈ ಕಡೆ ಒಂದು 3 ಅಡಿ ಆಗಿರುತ್ತೆ. ಆವಾಗ ಒಂದು ಸ್ವಲ್ಪ ನೀರು ಕಡಿಮೆ ಇದ್ರೂ ಅಡ್ಜಸ್ಟ್ ಆಗುತ್ತೆ. ಆ ಥರ ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ. ಪುದೀನ ಸೊಪ್ಪನ್ನ ಕಟಾವು ಮಾಡಿದ ಬಳಿಕ ಚಿಗುರು ಬಂದಾಗ 1 ಬಾರಿ ಹಾಗೂ ಸಸಿ 1/2 ಅಡಿ ಎತ್ತರ ಬೆಳೆದಾಗ ಮತ್ತೊಮ್ಮೆ ಗೊಬ್ಬರ ಕೊಡಬೇಕು. ಆಗ ಉತ್ತಮ ಇಳುವರಿ ಪಡೆಯಬಹುದು. ಸಸಿ ನಾಟಿ ಮಾಡುವಾಗ ಮಾತ್ರ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಆ ಬಳಿಕ ಕೊಟ್ಟಿಗೆ ಗೊಬ್ಬರ ನೀಡಬೇಕಿರೋದಿಲ್ಲ. ರಸಗೊಬ್ಬರ ನೀಡಿದರೆ ಸಾಕಾಗುತ್ತೆ. ಪ್ರತಿಯೊಂದು ಕಟಾವಿನ ಬಳಿಕವೂ 1 ಎಕರೆಗೆ 7ರಿಂದ 8 ಚೀಲ ರಸಗೊಬ್ಬರ ನೀಡಬೇಕು ಅಂತಾರೆ ಶ್ರೀನಿವಾಸ್ ಅವರು. ಸರ್ 1 ಎಕರೆಗೆ ಪುದೀನ ಒಂದು ಸತಿ ಕಟ್ ಮಾಡಿ ಬೆಳಿಬೇಕಂದ್ರೆ, ಕಟ್ ಮಾಡಿದಾದಮೇಲೆ 1 ವಾರಕ್ಕೆ ಒಂದು ಸ್ವಲ್ಪ ಚಿಗುರು ಬರುತ್ತೆ, ಆಗ ಒಂದು ಸತಿ ಕೊಡಬೇಕು, 1 ಮೂಟೆ ಗೊಬ್ಬರ ಕೊಡಬೇಕಾಗುತ್ತೆ. ಮತ್ತು ನೆಕ್ಸ್ಟು ಒಂದು 1/2 ಅಡಿ ಬಂದಾಗ ಒಂದು ಸತಿ ಕೊಟ್ಟರೆ ಚೆನ್ನಾಗಿದಾಗುತ್ತೆ ಸರ್. 2 ಟೈಮ್ ಕೊಟ್ಟರೆ ಒಂದು ಸತಿ ಕಟಿಂಗ್ಗೆ ಚೆನ್ನಾಗಿ ಬರುತ್ತೆ ಸೊಪ್ಪು ಚೆನ್ನಾಗಿ ಬರುತ್ತೆ ಕಟಿಂಗ್ ಹಾಕೋದಕ್ಕೆ. ಇಲ್ಲ ಅಂದರೆ ಒಂದು ಸ್ವಲ್ಪ ವೇಸ್ಟ್ ಆಗುತ್ತೆ ಜಾಸ್ತಿ. 2 ಸತಿ ಗೊಬ್ಬರ ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸರ್. 1 ಎಕರೆಗೆ ಒಂದು ಸತಿ ಕಟಿಂಗ್ ಅಂದರೆ ಇದು ಪುದೀನಾಗೆ ಸ್ಟಾರ್ಟಿಂಗಲ್ಲೇ ಒಂದು 3 ಮೂಟೆ ಹಾಕಬೇಕಾಗುತ್ತೆ. ಆಮೇಲೆ ಒಂದು 4 ಮೂಟೆ ಕೊಟ್ಟರೆ ಆಗುತ್ತೆ ಸರ್. ಒಂದು 7ರಿಂದ 8 ಮೂಟೆ ಒಂದು ಸತಿ ಕಟಿಂಗ್ ಬೇಕು ಸರ್ ಗೊಬ್ಬರ. ಬರೀ ಸುಪ್ಲನೇ ಕೊಡಬೇಕು, ಬೇರೆ ಯಾವ್ದು ಹಾಕಿದ್ರೂ ಆಗೋಲ್ಲ. ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗಲ್ಲಿ ಮಾತ್ರ ಹಾಕೋ ಸರ್, ಆಮೇಲೆ ಹಾಕೋಲ್ಲ. ಮತ್ತು ಯಾವಾಗಾದರೂ ಹಾಕಿದ್ರೆ ಒಂದು ಜನವರಿ ತಿಂಗಳಲ್ಲಿ ಒಂದು ಸತಿ ಮಣ್ಣು ಹಾಕ್ಬೇಕಾಗುತ್ತೆ ಸರ್, ರೆಡ್ದು ಕೆಂಪು ಮಣ್ಣು ಹಾಕ್ಬೇಕಾಗುತ್ತೆ. ಆಗ ನಮ್ಗೆ ಎಷ್ಟಿದೆಯೋ ಅಷ್ಟು ಹಾಕಿದ್ರೆ ಒಂದು 2 ಇಂಚ್ ಹಾಕಿದ್ರೂ ಒಳ್ಳೆಯದು ಸರ್. ಅದು ಬುಡದ ಮೇಲೆ 2 ಇಂಚ್ ಮಣ್ಣು ಹಾಕಿದ್ರೆ ಒಳ್ಳೆಯದು. ಕೆಂಪು ಮಣ್ಣು ಬರೀ ಆವಾಗ ನಾಟಿ ಗೊಬ್ಬರ ಏನು ಕೇಳಲ್ಲ, ಬರೀ ಮಣ್ಣು ಹಾಕಿದ್ರೆ ಸಾಕು. ಪುದೀನ ಒತ್ತೊತ್ತಾಗಿ ಬೆಳೆಯುವ ಬೆಳೆ, ಹಾಗಾಗಿ ಬೆಳೆಯಲ್ಲಿ ಕಳೆ ಸಮಸ್ಯೆ ಕಡಿಮೆ ಇರುತ್ತೆ. ಪುದೀನ ಸಸಿಗಳನ್ನ ನಾಟಿ ಮಾಡಿದಾಗ ಆರಂಭದಲ್ಲಿ 1-2 ಬಾರಿ ಕಳೆ ನಿಯಂತ್ರಣ ಮಾಡಿಕೊಳ್ಳಬೇಕು. ಆ ಬಳಿಕ ಕಳೆ ಸಮಸ್ಯೆ ಇರೋದಿಲ್ಲ. ಕಳೆ 1 ಎಕರೆಗೆ ಸ್ಟಾರ್ಟಿಂಗಲ್ಲಿ ಬರುತ್ತೆ ಪುದೀನ ನಾಟಿ ಮಾಡಿದಾಗ. ಮತ್ತು ಆಮೇಲೆ ಅದೆಲ್ಲ ಫುಲ್ ಬೈಲೆಲ್ಲ ಆದಮೇಲೆ ಬರಲ್ಲ ಸರ್ ಕಳೆ. ಏನೋ ಸಣ್ಣ ಪುಟ್ಟ 1-2 ಸಿಗುತ್ತೆ, ಅದೊಂದು 5 ಜನ ಯಾರನ್ನ 1 ಎಕರೆಗೆ ಒಂದು 5 ಜನ ಇಟ್ಕೊಂಡ್ರೆ ಸಾಕು ಸರ್, ಕಳೆ ಕೀಳಿಸ್ಬೋದು. ಯಾವಾಗಲೂ ಕೀಳೋದೇನಿಲ್ಲ. ಮತ್ತು ತುಂಗೆ ಹುಲ್ಲು ಇರಬಾರ್ದು, ಅದರಲ್ಲಿ ತುಂಗೆ ಹುಲ್ಲು ಇದ್ದರೆ ಜಾಸ್ತಿ ಆಗುತ್ತೆ. ಪುದೀನ ಬೆಳೆಯಲ್ಲಿ ರೋಗ ಮತ್ತು ಕೀಟ ಬಾಧೆ ಕಡಿಮೆ ಇರುತ್ತೆ. ಮಳೆಗಾಲದಲ್ಲಿ ಮಾತ್ರ ಕೊಳೆ ರೋಗ ಕಾಣಿಸಿಕೊಳ್ಳುತ್ತದೆ. ಅದರಲ್ಲೂ ಜಮೀನಿನಲ್ಲಿ ನೀರು ನಿಂತರೆ ಕೊಳೆ ರೋಗ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಕೊಳೆ ರೋಗದ ನಿಯಂತ್ರಣಕ್ಕೆ ಸೂಕ್ತ ಔಷಧಿ ಸ್ಪ್ರೇ ಮಾಡಿಕೊಳ್ಳಬೇಕು. ರೋಗ ಬರಲಿ ಬಿಡಲಿ ಹೊಡಿಲೇಬೇಕು ಸರ್. ಆವಾಗ ರೋಗ ಬಿದ್ದರೂ ಅವಾಯ್ಡ್ ಆಗುತ್ತೆ.
ಮಳೆಗಾಲದಲ್ಲಿ ರೋಗ ಜಾಸ್ತಿ ಆಗುತ್ತೆ ಕುದಿನಾಗೆ. ಒಂದು ಎಕರೆ ಬೈಲಿಗಂದರೆ ಅದು ಅಷ್ಟೇ 100 ಲೀಟ್ರ್ ಹೊಡಿಲೇಬೇಕು ಒಂದು ಬ್ಯಾಚಿಗೆ ಒಂದು ಸತಿ. ಆ ಕೊರಜಿನ್ ಅಂತೇಳಿ ಔಷಧಿ ಬರುತ್ತೆ, ಅದು ಹೊಡೆದ್ರೆ ಈ ಬ್ಲ್ಯಾಕ್ ಎಲ್ಲ ಫುಲ್ ಅವಾಯ್ಡ್ ಆಗುತ್ತೆ. ಅದು ಸಾಯಂಕಾಲ ಟೈಮ್ ಹೊಡಿಬೇಕು. ಬೆಳಗ್ಗೆ ಟೈಮ್ ಹೊಡೆದ್ರೆ ಬಿಸಿಲಿಗೆಲ್ಲ ಇದಾಗಲ್ಲ, ಸಾಯಂಕಾಲ ಟೈಮ್ ಹೊಡಿಬೇಕು. ಆವಾಗ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹುಳ ಬೀಳುತ್ತೆ, ಹುಳ ಬಿದ್ದರೆ ಎಲ್ಲ ಅದು ಒಂದೇ ಔಷಧಿಯಲ್ಲೇ ಕಂಟ್ರೋಲ್ ಆಗುತ್ತೆ ಅದೆಲ್ಲ. ಪುದೀನ ಸೊಪ್ಪಿಗೆ ವರ್ಷವಿಡೀ ಬೇಡಿಕೆ ಇದ್ದೇ ಇರುತ್ತೆ. ಹಾಗಾಗಿ ಪುದೀನ ಬೆಳೆಯಿಂದ ಉತ್ತಮ ಆದಾಯ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಶ್ರೀನಿವಾಸ್ ಅವರು ಪುದೀನ ಬೆಳೆಯಲ್ಲಿ ಪಡೆಯುತ್ತಿರುವ ಆದಾಯ ಎಷ್ಟು ಅನ್ನೋ ವಿವರವನ್ನು ತಿಳಿಯೋಣ ಬನ್ನಿ. ಪುದೀನ ನಾಟಿ ಮಾಡಿದ ಬಳಿಕ 2.5 ತಿಂಗಳಿಗೆ ಮೊದಲ ಕಟಾವು ಮಾಡಬಹುದು. ಆ ಬಳಿಕ 1.5 ತಿಂಗಳಿಗೆ ಒಮ್ಮೆ ಕಟಾವು ಮಾಡಬಹುದು. ಪುದೀನ ಸೊಪ್ಪಿಗೆ ವರ್ಷವಿಡೀ ಬೇಡಿಕೆ ಇರೋದ್ರಿಂದ ವರ್ಷದ ಎಲ್ಲಾ ಕಾಲದಲ್ಲೂ ಕಟಾವು ಮಾಡಲು ಸಾಧ್ಯವಾಗುವಂತೆ ಹಂತ ಹಂತವಾಗಿ ಕಟಾವು ಮಾಡಿಕೊಳ್ಳುತ್ತಾರೆ. ಇದರಿಂದ ಪ್ರತಿದಿನವೂ ಮಾರುಕಟ್ಟೆಗೆ ಸೊಪ್ಪು ಕಳುಹಿಸಲು ಸಾಧ್ಯವಾಗುತ್ತೆ ಅಂತಾರೆ ಶ್ರೀನಿವಾಸ್. ಎಕರೆಗೆ ಒಂದು ಸತಿ ನಾಟಿ ಮಾಡಿದಾಗ ಒಂದು ಸ್ವಲ್ಪ ಲೇಟ್ ತಗೊಳುತ್ತೆ. ಒಂದು 2-2.5 ತಿಂಗಳಾಗುತ್ತೆ ಬರೋದು ಸೊಪ್ಪು. ಆಮೇಲೆ ಕಟಿಂಗ್ ಆದಮೇಲೆ 1.5 ತಿಂಗಳಿಗೆಲ್ಲ ಬರುತ್ತೆ ಸರ್. ಅದೇ ಕಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಚಿಗುರಾದ್ಮೇಲೆ ಗೊಬ್ಬರ ಕೊಳ್ಳೇಬೇಕು. ನಾಟಿ ಗೊಬ್ಬರ ಏನು ಕೇಳಲ್ಲ, ಮೂಟೆ ಗೊಬ್ಬರ ಕೊಟ್ಕೊಂಡ್ರೆ ಸಾಕು. ನಾವು ಒಂದು 2 ಎಕರೆ ಜಮೀನಿದೆ ನಮ್ಮದು. ಒಂದು ಕಡೆಯಿಂದ ಕಟ್ ಮಾಡ್ಕೊಂಡು ಹೋದರೆ ಒಂದು ಕಡೆ ಬರುತ್ತೆ ಸರ್, ಆ ಥರ ಇದೆ. ಪುದೀನ ಸೊಪ್ಪಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇದ್ದು ವರ್ಷದ ಬಹುತೇಕ ಸಂದರ್ಭದಲ್ಲಿ ಉತ್ತಮ ಬೆಲೆ ಸಿಗುತ್ತೆ. ಇವರು ಪುದೀನವನ್ನ ಯಲಹಂಕದಲ್ಲಿರುವ ರೈತರ ಸಂತೆಯಲ್ಲಿ ಮಾರಾಟ ಮಾಡುತ್ತಾರೆ. ಜೊತೆಗೆ ಬೇಡಿಕೆ ಇದ್ದಾಗ ಬಿಗ್ ಬಾಸ್ಕೆಟ್ ಸೇರಿದಂತೆ ಹಲವು ಕಂಪನಿಗಳಿಗೂ ಮಾರಾಟ ಮಾಡುತ್ತಾರೆ. ಒಂದು ಕಟ್ಟು ಪುದೀನಕ್ಕೆ ಕನಿಷ್ಠ 2ರಿಂದ 3 ರೂಪಾಯಿ ಸಿಗುತ್ತೆ, ಗರಿಷ್ಠ 8 ರೂಪಾಯಿ ಸಿಗುತ್ತೆ. ಇನ್ನು ಸರಾಸರಿ 4ರಿಂದ 5 ರೂಪಾಯಿ ಸಿಕ್ಕೇ ಸಿಗುತ್ತೆ. ಮಾರ್ಕೆಟಿಂಗ್ ಬಂದು ನಾವು ಈ ಯಲಹಂಕ ರೈತರ ಸಂತೆ ಇದೆ, ರೈತರ ಸಂತೆ ಹೋಗ್ತೀವಿ. ಮತ್ತು ಬಿಗ್ ಬಾಸ್ಕೆಟ್ ಇದೆ. ಅದು ರೇಟ್ಗಳೇನೋ ಇತ್ತು ಅಂದರೆ ಅಲ್ಲಿ ಆರ್ಡ್ರ್ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಕಡಿಮೆ ರೇಟ್ ಇದ್ದರೆ ಅಲ್ಲಿ ತಗೊಳೋದೇ ಇಲ್ಲ, ರೈತರ ಸಂತೆಯಲ್ಲೇ ಮಾರಬೇಕು. ರೈತರ ಸಂತೆಯಲ್ಲಿ ಅವತ್ತು 100 ಕಟ್ಟು ಜಾಸ್ತಿ ಬಂತಂದರೆ ಡೌನ್ ಆಗುತ್ತೆ, 100 ಕಟ್ಟು ಕಡಿಮೆ ಬಂತಂದರೆ ಜಾಸ್ತಿ ಆಗುತ್ತೆ. ಆ ಥರ ಇರುತ್ತೆ ಸರ್. ರೇಟು ಅಂತ ಬಂದಾಗ 5 ರೂಪಾಯಿ ಸಿಕ್ಕೇ ಸಿಗುತ್ತೆ. ಒಂದು ಆವರೇಜಿಗೆ 5 ರೂಪಾಯಿ ಸಿಗುತ್ತೆ. ನಮ್ಗೆ ಹೈಯೆಸ್ಟ್ ರೇಟ್ ಅಂದರೆ 8 ರೂಪಾಯಿ ಅಷ್ಟೇ. ಪುದೀನ ಬೆಳೆಯಲ್ಲಿ ರೋಗ ಸಮಸ್ಯೆ ಕಾಣಿಸಿಕೊಳ್ಳದೆ ಉತ್ತಮವಾಗಿ ಬೆಳೆ ಬಂದಾಗ ಒಂದು ಕಟಾವಿನಲ್ಲಿ 10,000 ಕಟ್ಟು ಇಳುವರಿ ಪಡೆಯಬಹುದು. ಅಂದ್ರೆ ವರ್ಷಕ್ಕೆ ಕನಿಷ್ಠ 6ರಿಂದ 7 ಬಾರಿ ಸೊಪ್ಪು ಕಟಾವು ಮಾಡಬಹುದು. ಹಾಗಾಗಿ ಒಂದು ವರ್ಷದಲ್ಲಿ 70,000 ಕಟ್ಟು ಇಳುವರಿ ಪಡೆಯಲು ಸಾಧ್ಯವಿದೆ. ಬೆಳೆಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿದಾಗ ಹೆಚ್ಚಿನ ಇಳುವರಿ ಸಿಕ್ಕೇ ಸಿಗುತ್ತೆ. ಒಂದು ಸತಿಗೆ ಒಂದು 10,000 ಕಟ್ಟು ಅಂತಂದ್ರೂ 7 ಬ್ಯಾಚ್ ಕಟ್ ಮಾಡೋದು ಎಕರೆ ವರ್ಷದಲ್ಲಿ. ಆ ವರ್ಷದಲ್ಲಿ 7 ಬ್ಯಾಚ್ ಕಟ್ ಮಾಡೋದು 70,000 ಕಟ್ಟಾಗುತ್ತೆ. ಅದರಲ್ಲೇನು ಸೆಂಟ್ರಲ್ಲಿ ಮಳೆ ಬಂದು ಏನಾರು ಇದಾದರೆ ಡ್ಯಾಮೇಜ್ ಆದರೆ ಒಂದು 10,000 ಲೆಸ್ ಆಗೋದು ಸರ್. ಮಿನಿಮಮ್ 70,000 ಬಂದೇ ಬರುತ್ತೆ. ಪುದೀನ ಬೆಳೆಯಲ್ಲಿ ಸೊಪ್ಪಿನ ಕಟಾವು ರಸಗೊಬ್ಬರಕ್ಕೆ ಹೆಚ್ಚಿನ ಖರ್ಚಾಗುತ್ತೆ. ಸೊಪ್ಪು ಕಟಾವು ಮಾಡುವ ಕಾರ್ಮಿಕರಿಗೆ ಒಂದು ಕಟ್ಟಿಗೆ 1 ರೂಪಾಯಿ ನೀಡಬೇಕು. ಜೊತೆಗೆ ರಸಗೊಬ್ಬರಕ್ಕಾಗಿಯೇ ಹೆಚ್ಚಿನ ಖರ್ಚು ಬರುತ್ತೆ. ಇನ್ನು ಶ್ರೀನಿವಾಸ್ ಹಾಗೂ ಅವರ ಕುಟುಂಬಸ್ಥರು ಸೊಪ್ಪು ಕಟಾವು ಮಾಡುವುದರಿಂದ ಕಾರ್ಮಿಕರಿಗೆ ನೀಡುವ ಕೂಲಿ ಉಳಿತಾಯ ಮಾಡುತ್ತಿದ್ದಾರೆ. ಇನ್ನು ಪುದೀನ ಸೊಪ್ಪಿನ ಒಂದು ಕಟ್ಟಿಗೆ ಸರಾಸರಿ 4ರಿಂದ 5 ರೂಪಾಯಿ ಬೆಲೆ ಇದ್ದು ಒಂದು ವರ್ಷದಲ್ಲಿ 3.5 ಲಕ್ಷದವರೆಗೆ ಆದಾಯ ಬರುತ್ತೆ. ಇನ್ನು ಖರ್ಚು 1.5 ಲಕ್ಷದವರೆಗೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 2 ಲಕ್ಷ ಲಾಭ ಸಿಕ್ಕೇ ಸಿಗುತ್ತೆ ಅಂತಾರೆ ಶ್ರೀನಿವಾಸ್ ಅವರು. ಒಂದು ಬ್ಯಾಚಿಗೆ 10,000 ಕಟ್ಟು ಬಂದೇ ಬರುತ್ತೆ. ಆ ಲೆಕ್ಕದಲ್ಲಿ ಹೋದರೆ 70,000 ಕಟ್ಟು ವರ್ಷಕ್ಕೆ 7 ಬ್ಯಾಚ್ ಆಗುತ್ತೆ. ಇದರಲ್ಲಿ ಒಂದು 3-3.5 ಲಕ್ಷ ಆದಾಯ ಇದೆ. ಆದಾಯದಲ್ಲಿ ಖರ್ಚೆಲ್ಲ ಕಳೆದ್ರೆ ಒಂದು 2 ಲಕ್ಷ 2.5 ಲಕ್ಷ ಸಿಗುತ್ತೆ ಸರ್.
ತಮ್ಮ ದೇಹದ ನ್ಯೂನ್ಯತೆಗಳನ್ನು ಮೀರಿ ಬದುಕು ಕಟ್ಟಿಕೊಂಡಿರುವ ಸಾಕಷ್ಟು ಜನರು ನಮ್ಮ ನಡುವೆ ಇದ್ದಾರೆ. ಛಲದಿಂದ ಬದುಕು ಕಟ್ಟಿಕೊಂಡಿರುವ ಇವರು ಇತರರಿಗೂ ಮಾದರಿಯಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕಲಬುರಗಿಯ ದಿವ್ಯಾಂಗ ರೈತರೊಬ್ಬರು ಸಹ ಕೃಷಿಯಲ್ಲೇ ಬದುಕು ಕಟ್ಟಿಕೊಳ್ಳುವ ಛಲದೊಂದಿಗೆ ಸೊಪ್ಪು ತರಕಾರಿ ಬೇಸಾಯ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಜಂಬಗ ಗ್ರಾಮದ ರೈತ ಶಿವಪ್ಪ ಜಮಾದಾರ್ ಅವರು ಬಾಲ್ಯದಲ್ಲಿಯೇ ಪೋಲಿಯೋದಿಂದ 2 ಕಾಲುಗಳ ಸ್ವಾಧೀನ ಕಳೆದುಕೊಂಡಿದ್ದಾರೆ. ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ಕಿರಾಣಿ ಅಂಗಡಿಯನ್ನು ಮಾಡಿದ್ರು. ಆದರೆ ಕಿರಾಣಿ ಅಂಗಡಿಯಲ್ಲಿ ಲಾಭ ಸಿಗದಿದ್ದಾಗ ಅವರು ಕೃಷಿ ಮಾಡಲು ಮುಂದಾಗಿದ್ದಾರೆ. ಶಿವಪ್ಪ ಅವರು ತಮ್ಮ ಜಮೀನಿನಲ್ಲಿ ಪುದೀನ, ಪಾಲಕ್ ಸೊಪ್ಪು ಸೇರಿದಂತೆ ಹಲವು ಸೊಪ್ಪು ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ. ಈಗ ಏನೇ ಮಾಡಿ ಇದು ಕಿರಾಣಿ ದುಕಾನ್ದಂತೂ ಆಗಲಿಲ್ಲ. ಅದ್ರ ಸಲುವಾಗಿ ಇದೂರೇ ಮಾಡಿ ಇದು ಹೆಮ್ಮೆ ಇದ್ಲಿಂತ ಮಾಡ್ಕೊಂಡು ಇದು ಮಾಡ್ಬೇಕಂತೇಳಿ ಇದು ಕೈ ಹಾಕಿದ್ರಿ ಸರ್. ಇದ್ರಲಿಂತಾಗಿ ಉಪಜೀವನ ನಡೆದ ರೀ ಸರ್. ಇದು ಪುದೀನ ಹಚ್ಚಿದ್ದೇವೆ ರೀ ಸರ್. 60 ಮಡಿ ಪುದೀನ ಅದ ರೀ. ಆಯಿತು ಪಾಲಕ್ 2 ಕಿಲೋ ಚೆಲ್ಲಿದೆ ರೀ. ಏನು ಆ ಕಡೆ ಎಲ್ಲ ಇದು ಮಾಡ್ಬೇಕಾದ್ರೆ ಆಯಿತು. ಅದ್ರಾಗ ಅರ್ಧ ಹೊಲ್ದಾಗ 1 ಎಕರೆ ಹೊಲದಾಗ ಅರ್ಧ ನೀರು ಹತ್ತಿ ಇದು ಆಗ್ಯದ ರೀ ಸರ್. ಲಾಸ್ ಇದು ಆಗ್ಯದ. ಇದು ಏನು ಅರ್ಧ ಎಕರೆದೊಳಗೆ ಇದು ಇಷ್ಟು ಇದು ಮಾಡ್ಕೊತ ಮಾಡಿ ಉಳ್ಳುತ್ತಿದ್ದಾರೆ ಸರ್. ಸ್ವಂತ ಇದ್ರಲಿಂತೆಗೆ ಮಾಡಿದ್ದಾರೆ ಸರ್. ಇದು ಕರ್ಸ್ಲಿ ಇದು ಮಾಡ್ಕೊಂಡು ಮಾಡಿ ಉಣ್ಬೇಕಪ್ಪ ಅಂತೇಳಿ ಆಯಿತು. ಗುಲ್ಬರ್ಗನು ಹೋದಾಗ ಅಲ್ಲಿ ಇಲ್ಲಿ ಕಾಯಿಪಲ್ಯ ಟಮಾಟ ಅವು ಇವು ತೊಗೊಂಬಂದು ಗಾಡಿ ಮೇಲೆ ಇಟ್ಕೊಂಡು ಮಾರ್ಕೋತ ಇದು ಮಾಡ್ಕೋತ ಇದು ಮುಂದೆ ಸ್ವಂತ ಇದ್ರಲಿಂತ ಹೊಲ್ದಾಗ ಅದಪ್ಪ ಮಾಡ್ಬೇಕಂತೇಳಿ ಛಲ ಹುಡ್ತೀರಿ ಸರ್. ಅದು ಇಟ್ಟು ಮಾಡ್ಕೋತ ಇದು ಮಾಡತ್ತಿದ್ರಿ ಸರ್. ಶಿವಪ್ಪ ಅವರು ಅಕ್ಕಪಕ್ಕದ ರೈತರಿಂದ ಪುದೀನ ಸಸಿಗಳನ್ನು ತಂದು ಅದನ್ನ ತಮ್ಮ ಜಮೀನಿನಲ್ಲಿ ನಾಟಿ ಮಾಡಿ ಬೆಳೆಸಿದ್ದಾರೆ. ಅವರು ತಮ್ಮ ತೋಟದ ಕೆಲಸಗಳನ್ನು ತಾವೇ ಸ್ವತಃ ನಿರ್ವಹಿಸಿಕೊಳ್ತಿದ್ದಾರೆ. ಸೊಪ್ಪಿನ ಬೆಳೆಗಳಿಗೆ ನೀರುಣಿಸುವುದು, ಕಳೆ ಕೀಳುವುದು, ಬೆಳೆ ಕಟಾವು ಮಾಡುವುದು ಸೇರಿದಂತೆ ಎಲ್ಲಾ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುತ್ತಾರೆ. ಜೊತೆಗೆ ಇವರು ಸಂಜೆ ವೇಳೆಗೆ ಕಟಾವು ಮಾಡಿದ ಸೊಪ್ಪು ಮತ್ತು ತರಕಾರಿಯನ್ನ ತಮ್ಮ ತ್ರಿಚಕ್ರ ವಾಹನದಲ್ಲಿ ಸುಲ್ತಾನ್ಪುರದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಾರೆ. ಬೀಜ ಸಿಗ್ತಾರೆ. ಇದು ಪಾಲಾಕದ್ರಿ ಪುದೀನದಂತೂ ಬೇರೆದವ್ರ ಬಳಿ ಮಡಿ ಮಾಡಿಸಿ ಸಾಲು ಬಿಡಿಸಿ ಇದು ಮಾಡ್ಕೊಂಡು ಮಡಿ ಮಾಡಿಸಿ ಏನು ರೀ ಮಡಿ ಮಾಡಿಸಿ ಇದು ಮಾಡಿ ನೀರು ಬಿಟ್ಟು ಅದು ಅಗಿ ಬೇರೆದವ್ರು ಹೊಲ್ದಂದು ತೊಗೊಂಬಂದು ಹಚ್ಚಿದ್ದಾರೆ ಸರ್. ಇದು ಸುಮ್ಮ ಕೊಟ್ರೆ ರೀ ಹಿಂಗೆ ಆಜು ಬಾಜು ಹೊಲ್ದವ್ರು ಮಾಡ್ಲಗತ್ತನಪ್ಪ ಅಂತೇಳಿ ಮಾಡಲಿ ಅಂತ ಖಾಲಿ ಇಲ್ದವನ ಮಾಡಲಿ ಅಂತೇಳಿ ಕೊಟ್ರಿ ಸರ್. ಮುಂಜಾನೆ ಬಂದ್ರಿ ಸರ್ ನೀರು ಹೂಡೋದು ಮಾಡ್ತೀನಿ ರೀ. ಆಯಿತು ಸೆದಿ ತೆಗೆಯೋದು ಮಾಡ್ತೀನಿ ರೀ. ಆಯಿತು ಪಾಲಕ್ ಮಧ್ಯಾಹ್ನಲಿಂತ ಪಾಲಕ್ ಕೊಯ್ಯೋದು, ಪುದೀನ ಕೊಯ್ಯೋದು ಇದೆಲ್ಲ ಮಾಡ್ತೀನಿ ರೀ ಸರ್. ನೀರು ಬಿಡೋದು ಆಯಿತು. ಗಂಟು ಕಟ್ಟಿ ಇಟ್ಟಂದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳು ಒಯ್ದು ಗಾಡಿಯಾಗ ಇಟ್ಟು ಮಾರ್ಕೊಂಬರ್ತೀನಿ ರೀ. ರಾತ್ರಿ 2 ಗಂಟೆ ಹೋಗ್ಬೇಕು ರೀ ಇಲ್ಲಿ ಮಾರ್ಕೆಟ್ಗೆ. ಸುಲ್ತಾನ್ಪುರ ಮಾರ್ಕೆಟ್ ರೀ ಸರ್. ಶಿವಪ್ಪ ಅವರು ತಮ್ಮ ಜಮೀನಿನಲ್ಲಿ ಬೆಳೆದ ಪುದೀನ ಮತ್ತು ಇತರೆ ಸೊಪ್ಪುಗಳ ಮಾರಾಟದಿಂದಲೇ ಬದುಕು ಕಟ್ಟಿಕೊಂಡಿದ್ದು ಇದರ ಆದಾಯದಿಂದಲೇ ಜೀವನ ನಡೆಸುತ್ತಿದ್ದಾರೆ. ಉಪಜೀವನ ನಡಿಬೇಕಲ್ರಿ ಸರ್. ಈಗ ಉಪಜೀವನ ಈಗ ಇದ್ರಲಿಂತಾಗೆ ಈಗ ಹೊಟ್ಟೆ ಇದು ಉಪಜೀವನ ನಡೆದ ರೀ. ಏನು ಮತ್ತು ಇದು ಮಾಡಲಿಲ್ಲಪ್ಪ ಅಂತಂದ್ರೆ ಏನೂ ದಂಧನೇ ಬರಲ್ಲ ರೀ ಸರ್. ನಮಗೆ ಕೈಕಾಲು ಗಟ್ಟಿ ಇದ್ದವರು ಕೂಡ ಈ ಥರ ಮಾಡ್ಬೋದು ಇದು ಮಾಡ್ಯಾರ ರೀ. ಅದಕ್ಕೆ ನಾ ಖಾಲಿ ಇಲ್ಲಂದ್ರೂ ಕೂಡ ನಾ ಹೆಮ್ಮೆಗೆ ತೊಟ್ಟೀನಿ ರೀ ಮಾಡ್ಬೇಕಪ್ಪ ಅಂಥೇಳಿ. ನನಗೂ ಅಂಗವಿಕಲ ಅಂತ ಅನ್ಸಲ್ಲ ರೀ. ಏನು ನಾನು ಮಾಡ್ಬೇಕಂತ ಇದು ಅದ. ಏನು ಗಂಟು ಕಟ್ಟೋದು ಇದು ಮಾಡೋದು ಒಯ್ದು ಇಡ್ತಾರೆ ನಮ್ಮ ಹೆಣ್ಮಕ್ಳು. ಶ್ರೀನಿವಾಸ್ ಅವರು ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವ ಪುದೀನ ಬೆಳೆಸಿ ಹೆಚ್ಚಿನ ಆದಾಯ ಪಡಿತಾ ಇದ್ದಾರೆ. ಇನ್ನು ಕಲಬುರಗಿಯ ದಿವ್ಯಾಂಗ ರೈತ ಶಿವಪ್ಪ ಜಮಾದಾರ್ ಅವರು ಪುದೀನ ಮತ್ತು ಇತರೆ ಸೊಪ್ಪುಗಳನ್ನು ಬೆಳೆದು ಅದರಿಂದಲೇ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.
ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.